ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಕ್ಯಾಂಪರ್ ಸುರೇಶ್. ಗೈಸ್, ನಾವಿವತ್ತು ಬಂದು ಊಟಿಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಪ್ಲೇಸಸನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ನಾವು ಊಟಿಯಿಂದ 15 ಕಿಲೋಮೀಟರ್ ದೂರದಲ್ಲಿರುವಂಥ ಕಾಟೇರಿಯಿಂದ ಊಟಿಗೆ ಹೋಗ್ತಾ ಇದ್ದೀರಿ. ಇಲ್ಲಿಂದ ವ್ಯೂ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಊಟಿಯಲ್ಲಿ ಡೇಕ್ಕಿಂತಲೂ ನೈಟು ಸೂಪರ್ ಆಗಿರುತ್ತೆ. ನಾನು ಸನ್ಸೆಟ್ ಆಗೋದೆಲ್ಲ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗುತ್ತೆ ನಿಮಗೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಊಟಿಗೆ ಹೋಗ್ಬೇಕಂದ್ರೆ ಇನ್ನೂ 4 ಕಿಲೋಮೀಟರ್ ಹೋಗ್ಬೇಕು. ನಮಗೆ ಅದಕ್ಕೂ ಮುಂಚೆನೇ ಈ ಪ್ಲೇಸ್ ಕಾಣಿಸ್ತು. ನೋಡೋಕೆ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಸೊ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಈ ಪ್ಲೇಸ್ ಯಾವ ಥರ ಐತೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಇವಾಗ ನಾವು ಊಟಿ ಬಸ್ ಸ್ಟಾಪಲ್ಲಿ ಇದ್ರಿ. ಬಸ್ ಸ್ಟಾಪಿಂದ ನಾವು ಲೆಫ್ಟ್ ಸೈಡ್ ಹೋದ್ರೆ ಒಂದು 2 ಕಿಲೋಮೀಟರ್ ದೂರ ಹೋದ್ರೆ ನಮಗೆ ಲೇಕ್ ಸಿಗುತ್ತೆ, ಊಟಿ ಲೇಕು. ಮೊದಲು ಅಲ್ಲಿಗೆ ಹೋಗ್ಬಿಟ್ಟು ಲೇಕ್ ನೋಡ್ಕೊಂಡು ಅದ್ರ ಪಕ್ಕದಲ್ಲೇ ನಮಗೆ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ ಅಂತ ಇರುತ್ತೆ. ಆ ಗಾರ್ಡನ್ ನೋಡ್ಕೊಂಡು ಬರೋಣ. ಗಾರ್ಡನ್ ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜು ಮತ್ತೆ 20,000ಕ್ಕೂ ಅಧಿಕ ಕುಂಡದ ಸಸ್ಯಗಳು, ಅಂದ್ರೆ ಪಾಟಲ್ಲಿ ಬೆಳೆಸ್ತಾರಲ್ವಾ ಚಿಕ್ಕ ಚಿಕ್ಕ ಗಿಡಗಳು, ಆ ತರ ಡಿಸೈನ್ ಆಗಿರ್ತಾವಂತೆ. ಎಲ್ಲ ನಿಮ್ಗೆ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡದಿರೋ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ. ಇದೇ ನೋಡಿ ಬೋಟ್ ಹೌಸ್ಗೆ ಎಂಟ್ರೆನ್ಸ್. ಮತ್ತೆ ಇಲ್ಲಿ ಹಾರ್ಸ್ ರೈಡ್ ಎಲ್ಲ ಮಾಡ್ತಿರ್ತಾರೆ. ಒಬ್ಬರಿಗೆ 100 ರೂಪಾಯಿ ತಗೊಂತಾರೆ. ಬೇಕಂದ್ರೆ ನೀವು ಹಾರ್ಸ್ ರೈಡ್ ಮಾಡಬಹುದು. ಒಳಗಡೆ ಬಂದ್ರೆ ನಮ್ಗೆ ಈ ತರ ಬೋಟಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ನೀವು ಬೋಟಿಂಗ್ ಮಾಡ್ಬೇಕು ಅಂದ್ರೆ 3 ಟೈಪ್ಸ್ ಆಫ್ ಬೋಟಿಂಗ್ ಇರ್ತವೆ ಇಲ್ಲಿ. ಅಂದ್ರೆ ಒಂದು 350 ರೂಪಾಯಿ ಇರುತ್ತೆ, ಇನ್ನೊಂದು ಬಂದು 750 ರೂಪಾಯಿ ಇರುತ್ತೆ, ಮೂರನೇದು ಬಂದು 1500 ರೂಪಾಯಿ ಇರುತ್ತೆ. ನಿಮ್ಗೆ ಯಾವ್ದು ಕಂಫರ್ಟ್ ಆಗಿದ್ರೆ ಅದನ್ನ ಮಾಡಬಹುದು. ಅದ್ ನೋಡ್ಕೊಂಡು ಹಂಗೆ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ರಿ ನೋಡಿ. ಇದು ಹಳೆ ಬೋಗಿ. ಇದು ಈಗ ಇದಿಲ್ಲ, ಹೊಸದಾಗೈತೆ ಈಗ. ನೀವೇನಾದ್ರೂ ಈ ರೈಲ್ವೆ ಸ್ಟೇಷನ್ ದಾಗ್ಲಿ ಮತ್ತೆ ಬೋಟ್ ಹೌಸ್ ಈ ಫುಲ್ ವಿಡಿಯೋ ನೋಡ್ಬೇಕಂದ್ರೆ ಮಿಸ್ಟ್ರಿ ಆಫ್ ಕನ್ನಡ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಇರುತ್ತೆ. ಅದು ನಂದೇ ಚಾನಲ್. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ನೋಡ್ಬೇಕು ಅಂತ ಆ ಚಾನಲ್ ಅಲ್ಲಿ ಇರುತ್ತೆ, ಒಮ್ಮೆ ವಿಸಿಟ್ ಮಾಡಿ. ಮತ್ತೆ ನಾವು ರೈಲ್ವೆ ಸ್ಟೇಷನ್ ನೋಡ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಿ. ಅಂದ್ರೆ ಬೆಟ್ಟದ ಮೇಲೆ ಸ್ಟ್ಯಾಚ್ಯೂ ದೊಡ್ಡದಾಗಿ, ಅದು ತೋರ್ಸೋಣ ಅಂತ ಹೋಗ್ತಾ ಇದ್ರೆ ನಮ್ಗೆ ಇಲ್ಲೊಂದು ದೇವಸ್ಥಾನ ಸಿಕ್ತು, ಮಾರಿಯಮ್ಮನ ದೇವಸ್ಥಾನ. ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹಂಗೆ ಹೋಗ್ತಾ ಇದೀರಿ ಈಗ. ರೈಲ್ವೆ ಸ್ಟೇಷನ್ ಇಂದ ಸುಬ್ರಹ್ಮಣ್ಯ ಸ್ವಾಮಿ ಬೆಟ್ಟದ ಮೇಲೆ ಹೋಗೋಕೆ ನಮಗೆ ಮಿನಿಮಮ್ ಒಂದು 6 ಕಿಲೋಮೀಟರ್ ಆಗುತ್ತೆ. 6 ಕಿಲೋಮೀಟರ್ ನಡ್ಕೊಂಡೇ ಬಂದಿದ್ದೀನಿ. ಫೈನಲ್ ಆಗಿ ದೇವಸ್ಥಾನ ಹತ್ರ ಬಂದಿದ್ದೀನಿ. ಇದೇ ನೋಡಿ ಆ ದೇವಸ್ಥಾನ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಮ್ಯೂಸಿಯಂ ಹತ್ರ ಬಂದಿದ್ರಿ. ಊಟಿಯಲ್ಲಿರುವಂತ ಗೌರ್ಮೆಂಟ್ ಮ್ಯೂಸಿಯಂ ಇದು. ನೋಡಿ ಯಾವ ತರ ಐತೆ ಅಂತ. ಒಳ್ಳೆ ಪ್ಯಾಲೇಸ್ ಇದ್ದಂಗಿರುತ್ತೆ ಈ ಮ್ಯೂಸಿಯಂ. ಮತ್ತೆ ನಾವು ಇಲ್ಲಿಂದ ವ್ಯೂ ಪಾಯಿಂಟ್ಗೆ ಹೋದ್ರಿ. ಅಂದ್ರೆ ನೈಟ್ ಅಲ್ಲಿ ಊಟಿ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು. ಒಂದು ವ್ಯೂ ಪಾಯಿಂಟ್ ಇತ್ತು, ಆ ವ್ಯೂ ಪಾಯಿಂಟ್ಗೆ ಹೋಗಿದ್ರಿ. ಆ ವ್ಯೂ ಪಾಯಿಂಟ್ಗೆ ಹೋಗೋ ದಾರಿನಲ್ಲೇ ನಮಗೆ ಈ ತರ ಒಂದು ಸ್ಟ್ಯಾಚ್ಯೂ ಸಿಗುತ್ತೆ. ಇದು ನೈಟಲ್ಲಿ ಇನ್ನೂ ಚೆನ್ನಾಗಿರುತ್ತೆ ನೋಡೋಕೆ. ನಿಮಗೆ ನೈಟಲ್ಲೂ ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೂ ಮುಂಚೆ ನಾವು ಇಲ್ಲೆಲ್ಲೂ ಹೋಟ್ಲ್ ಹತ್ರ ಹೋಗಿ ಒಂದು ಸ್ವಲ್ಪ ಟೀ ಕುಡ್ಕೊಂಡು ನೋಡಿ ಈ ತರ ಇರುತ್ತೆ ವ್ಯೂ ಪಾಯಿಂಟ್. ನೋಡೋಕೆ ಹೋಗ್ಬೇಕು ಅಂದ್ರೆ ಇಲ್ಲಿ ಮರ ನೋಡಿ ಎಷ್ಟು ದಪ್ಪ ಇರುತ್ತೆ ಅಂತ ತೋರಿಸ್ತೀನಿ. ಇದೇ ನೋಡಿ ನಾನು ಹೇಳ್ದಂತ ಮರ. ನೋಡಿ ಎಷ್ಟು ದಪ್ಪ ಐತೆ ಮತ್ತೆ ಎಷ್ಟು ಉದ್ದ ಐತೆ ಅಂತ. ಇದೊಂದು ವ್ಯೂ ಪಾಯಿಂಟ್, ಬಟ್ ಇಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸಿಲ್ಲ. ಸೊ ಹಂಗಾಗಿ ನಾವು ಈ ಪ್ಲೇಸ್ ಬಿಟ್ಟು ಇನ್ನೊಂದು ಪ್ಲೇಸ್ಗೆ ಹೋಗಿದ್ರಿ.
ನೋಡಿ ಇಲ್ಲಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಇಲ್ಲಿಗೆ ಜಾಸ್ತಿ ಜನ ಅಲೋ ಮಾಡಲ್ಲ. ಏಕೆಂದ್ರೆ ಇಲ್ಲಿ ನಮ್ಮ ಫ್ರೆಂಡ್ ಇರೋದ್ರಿಂದ ಅವ್ರಿಗೆ ಯಾರೋ ಪರಿಚಯ ಇರೋರು ಇಲ್ಲಿ ಕರ್ಕೊ ಬಂದ್ರು. ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆಕ್ಚುಲಿ ನಾವು ಹೋಗ್ಬೇಕಾಗಿರೋ ಪ್ಲೇಸು ಇನ್ನೊಂದಾಗಿತ್ತು ವ್ಯೂ ಪಾಯಿಂಟ್. ಇಲ್ಲಿಂದನೂ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಇಲ್ಲಿ ನೋಡಬಹುದು ಸುಬ್ರಹ್ಮಣ್ಯ ಸ್ವಾಮಿ ಬೆಟ್ಟ ಯಾವ ತರ ಐತೆ ಅಂತ. ನಾವು ಸುಬ್ರಹ್ಮಣ್ಯ ಸ್ವಾಮಿ ಬೆಟ್ಟಕ್ಕೆ ಆಪೋಸಿಟ್ ಇದ್ರಿ ಈಗ. ಈಗ ಸನ್ಸೆಟ್ ಆಗೋದೆಲ್ಲ ಟೈಮ್ ಲ್ಯಾಪ್ಸ್ ಸಿಕ್ಕಿದೀನಿ, ನೋಡಿ ಯಾವ ತರ ಐತೆ ಅಂತ. ಊಟಿನ ಜಾಸ್ತಿ ಜನ ಡೇನಲ್ಲೇ ನೋಡಿರ್ತೀರಾ, ಆದ್ರೆ ನೈಟಲ್ಲಿ ಯಾವ ತರ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ಈಗ. ಊಟಿ ಸರ್ಕಲ್ ಅಲ್ಲಿ ಒಂದು ಸ್ಟ್ಯಾಚು ತೋರಿಸಿದ್ನಲ್ವಾ, ಅದು ನೈಟಲ್ಲಿ ನೋಡಿ ಯಾವ ತರ ಕಾಣಿಸುತ್ತೆ ಅಂತ. ತುಂಬಾ ಅದ್ಭುತವಾಗಿ ಐತೆ ಈ ವ್ಯೂ ಮಾತ್ರ. ಇದಿಷ್ಟು ಈ ವಿಡಿಯೋ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಂಗೆ ಯಾರಾದ್ರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.